ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಫ್ರೂಟ್ಸ್ ಕಸ್ಟರ್ಡ್ ಮಾಡೋದು ಯಾವ ಥರ ಅಂತ ನೋಡೋಣ. ಕಸ್ಟರ್ಡ್ ಫ್ರೂಟ್ಸು ಅಂತಾರೆ, ಎರಡು ಥರನೂ ಅಂತಾರೆ. ಫಸ್ಟ್ ಇಲ್ಲಿ ನಾನು ಸಬ್ಬಕ್ಕಿನ ಕ್ಲೀನಾಗಿ ನೆನೆಸಿಟ್ಕೊಂಡಿದ್ದೀನಿ 1 ಅವರ್. ಅದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ, ಅದು ಒಂಥರ ಟ್ರಾನ್ಸ್ಪರೆಂಟ್ ಥರ. ಮತ್ತು ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಹಾಲು ಅಷ್ಟು ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಅದಕ್ಕೆ 1-2 ಸ್ಪೂನು ಶುಗರ್ ಹಾಕ್ತಾ ಇದ್ದೀನಿ. ಮತ್ತು ಕಸ್ಟರ್ಡ್ ಪೌಡರ್ ಕೂಡ ಅಷ್ಟೇ 2 ಸ್ಪೂನ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಇರದೇ ಇರೋ ಥರ ಪೌಡರ್ನ ಕ್ಲೀನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲಿನ ಒಳಗಡೆ ಹಾಕಬೇಕು. ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ, ಆವಾಗ ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಗಂಟು ಹಾಕಬಾರ್ದು ಅಂತಂದರೆ ಕ್ಲೀನಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಹಾಲು ಕಾದಿದೆ, ಚೆನ್ನಾಗಿ ಕುದೀತಾ ಇದೆ. ಅದರೊಳಗಡೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು. ಇವಾಗ ಹಾಲನ್ನು ಕೂಡ ಗಂಟು ಆಗದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಹಾಲು ಕರೆಕ್ಟ್ ಕನ್ಸಿಸ್ಟೆಂಟಿಗೆ ಬಂತು. ಮತ್ತು ಇಲ್ಲಿ ಫ್ರೂಟ್ಸು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲ ಫ್ರೂಟ್ಸನ್ನು ಒಂದೇ ಲೆವೆಲ್ಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದೇ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಆಪಲ್ಲು, ಗ್ರೇಪ್ಸು, ಪೊಮೊಗ್ರಾನೇಟು, ಬಾಳೆಹಣ್ಣು ಎಲ್ಲನೂ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಆಪಲ್ದು ಹೊಟ್ಟೆಲ್ಲ ತೆಗಿತಾರೆ. ಅದು ಹೊಟ್ಟೆಲ್ಲ ತೆಗಿಯೋಕ್ಕೆ ಹೋಗಬೇಡಿ. ಆ ಹೊಟ್ಟು ಕೂಡ ತಿಂದರೆ ಹೆಲ್ದಿನೇ, ಹಾಗಾಗಿ ಹೊಟ್ಟೆಲ್ಲ ತೆಗಿಬೇಡಿ, ಹಾಗೆ ಹಾಕಿ ಚೆನ್ನಾಗಿರುತ್ತೆ. ಮತ್ತು ಗ್ರೇಪ್ಸ್ ತೊಳ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸಬ್ಬಕ್ಕಿ ಕ್ಲೀನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಇರಬೇಕು. ಮತ್ತು ಕಸ್ಟರ್ಡ್ ಪೌಡರು ಮಿಲ್ಕ್, ಇದು ಕಸ್ಟರ್ಡ್ ಪೌಡರ್ ಹಾಕಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿದ್ದೀನಲ್ಲ ಅದು 1 ಕಪ್ಪು. ಮತ್ತು ಸಬ್ಬಕ್ಕಿ 1 ಕಪ್ಪು. ನಾನಿಲ್ಲಿ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಚಿಯಾ ಸೀಡ್ಸ್ ಕೂಡ 1 ಕಪ್ ತೊಗೊಂಡಿದ್ದೀನಿ. ಎಲ್ಲನೂ 1 ಕಪ್ಪು, ಈ 3 ಕೂಡ. ಮತ್ತು ಇಲ್ಲಿ ಫ್ರೂಟ್ಸು ಪೊಮೊಗ್ರಾನೇಟು, ಬಾಳೆಹಣ್ಣು, ಆಪಲ್ಲು ಮತ್ತು ಗ್ರೇಪ್ಸು. ನಿಮಗೆ ನಾನಿಲ್ಲಿ ವೈಟ್ ಗ್ರೇಪ್ಸ್ ಹಾಕ್ತಾ ಇಲ್ಲ, ಜಾಸ್ತಿ ಕೋಲ್ಡ್ ಅದು ಅಂದ್ಬಿಟ್ಟು. ಹಾಗಾಗಿ ನಿಮ್ಗೆ ಬೇಕಾದ್ರೆ ನಿಮ್ಗೆ ಯಾವ ಫ್ರೂಟ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು, ಇಂಥ ಫ್ರೂಟ್ಸೇ ಅಂತೇನಿಲ್ಲ. ಮತ್ತು ಇಲ್ಲಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಗ್ರೇಪ್ಸು, ಗೋಡಂಬಿ, ಬಾದಾಮಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಜೇನುತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಅಂತಲೂ ಸಖತ್ತಾಗಿರುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಜೇನುತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ನೀವು ಮಾರ್ನಿಂಗ್ ಟೈಮ್ ತಿಂದರೆ, ಇಲ್ಲ ಬೇಸಿಗೆ ಕಾಲದಲ್ಲಿ ತಿಂದರೆ ಆಹಾ ತುಂಬ ತಂಪಾಗಿರುತ್ತೆ. ಇದು ಬಾರ್ಲಿ ಅಕ್ಕಿ ಅಂತಾರಲ್ವಾ, ಅದೂ ಅಷ್ಟೇ ಬೇಸಿಗೆ ಕಾಲದಲ್ಲಿ ತಿನ್ನಬೇಕು. ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮಾಡೋಣ. ಮತ್ತು ಇಲ್ಲಿ ಸಬ್ಬಕ್ಕಿ ಇದೆಯಲ್ಲ ಅದು ಕೂಡ ತಂಪು. ಈ ಫ್ರೂಟ್ಸ್ ಎಲ್ಲನೂ ಅಷ್ಟೇ ತಂಪು. ಕಸ್ಟರ್ಡ್ ಪೌಡರು, ಮಿಲ್ಕು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಮಾಡಿ ಇಟ್ಕೊಂಡು ಯಾರಾದರೂ ಗೆಸ್ಟ್ ಬರ್ತಾರಲ್ವಾ, ಗೆಸ್ಟ್ಗೂ ಕೊಡಿ, ನೀವು ತಿನ್ನಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ಶುಗರು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಫ್ರೂಟ್ಸಲ್ಲೇ ಬೇಕಾದಷ್ಟು ಸ್ವೀಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ, ಮಕ್ಳಿಗೆ ಶುಗರ್ ಇಷ್ಟ ಅಂತಂದರೆ. ಆದರೆ ಫ್ರೂಟ್ಸ್ ತಿನ್ನೋರು ಯಾರು ಶುಗರ್ ಜಾಸ್ತಿ ತಿನ್ನೋದಿಲ್ಲ. ಯಾವ ಥರ ಅಂತ ನೋಡಿದ್ರಲ್ವಾ, ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾರ್ಯಾರು ವಿಡಿಯೋ